ಭಾರತದ ಮೇಲಿನ ಉಗ್ರರ ದಾಳಿಯನ್ನು ಸರ್ವ ಪಕ್ಷಗಳು ಕೂಡ ಖಂಡಿಸಿದ್ದಾವೆ. ಜೊತೆಗೆ ಕೇಂದ್ರ ಸರ್ಕಾರದ ಜೊತೆ ಗಟ್ಟಿಯಾಗಿ ನಿಲ್ಲೋದಾಗಿ ಹೇಳಿದ್ದಾರೆ. ಇದೀಗ ಉಗ್ರರ ದಾಳಿಯ ಬೆನ್ನಲ್ಲೇ ಸರ್ವ ಪಕ್ಷಗಳ ಸಭೆಯನ್ನು ಕರೆಯಲಾಗಿದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ. ಸಂಸತ್ ಅನೆಕ್ಸ್ ಕಟ್ಟಡದಲ್ಲಿ ಈ ಸಭೆ ನಡೀತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಸೇರಿದಂತೆ ಅನೇಕ ವಿಪಕ್ಷದ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ಮುಂದಿನ ಕ್ರಮಗಳ ಬಗ್ಗೆ ಚರ್ಚೆ ಗಹನವಾಗಿ ನಡೆಯುತ್ತೆ. ಭಾರತದ ಮೇಲಿನ ಉಗ್ರರ ದಾಳಿಯನ್ನು ಎಲ್ಲ ಪಕ್ಷದವರು ಕೂಡ ಖಂಡಿಸಿದ್ದಾರೆ. ಯಾವುದೇ ಮುಲಾಜಿಲ್ಲದ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಇಲ್ಲಿ ರಾಜಕೀಯ ಬೇಡ ಎನ್ನುವ ಮಾತುಗಳು ಕೂಡ ಸ್ಪಷ್ಟವಾಗಿ ಬಂದಿದ್ದಾವೆ. ಕೆಲವಷ್ಟು ಅಲ್ಲಲ್ಲಿ ರಾಜಕೀಯದ ಮಾತುಗಳು ಕೇಳಿ ಬಂದಿದ್ದರೂ ಕೂಡ ಪರಿಗಣಿಸಬಹುದಾದ ದೊಡ್ಡ ದೊಡ್ಡ ಪಕ್ಷಗಳೇನಿದ್ದಾವೆ ಆ ದೊಡ್ಡ ಪಕ್ಷದ ನಾಯಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಲ್ತೇವೆ, ಕೇಂದ್ರಕ್ಕೆ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ವಿಪಕ್ಷದ ನಾಯಕರನ್ನು ಗಣನೆಗೆ ತೆಗೆದುಕೊಳ್ಳಬೇಕು, ಅವರ ಸಲಹೆಗಳನ್ನು ಪಡೆದುಕೊಳ್ಳಬೇಕು. ಅದರ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಈ ಉಗ್ರರನ್ನು ಮಟ್ಟ ಹಾಕಬೇಕು ಅಂತ ಹೇಳಿ ಎಲ್ಲ ಪಕ್ಷಗಳು ಒಮ್ಮತದ ಧ್ವನಿಯನ್ನು ಮೊಳಗಿಸ್ತಾ ಇದ್ದಾವೆ. ಇವತ್ತು ಕೂಡ ಅಷ್ಟೇ ವಿಪಕ್ಷದ ನಾಯಕರನ್ನು ಸಭೆಗೆ ಸರ್ಕಾರ ಆಹ್ವಾನ ಮಾಡಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ವಿವಿಧ ಪಕ್ಷದ ನಾಯಕರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಅನೆಕ್ಸ್ ಕಟ್ಟಡದಲ್ಲಿ ನಡೀತಾ ಇರುವಂಥ ಈ ಸಭೆ ಬಹಳ ಮಹತ್ವಪೂರ್ಣವಾಗಿದೆ. ಈ ಸಭೆಯಲ್ಲಿ ಒಮ್ಮತದ ನಿರ್ಣಯ ಒಟ್ಟುಗೂಡಿಸಿ ತೆಗೆದುಕೊಳ್ಳುವಂಥ ಅವಕಾಶ ಇದೆ. ಈ ಸಭೆಯಲ್ಲಿ ಮೊದಲು ಉಗ್ರರ ಗುಂಡೇಟಿಗೆ ಬಲಿಯಾದಂಥ ಅಮಾಯಕರ ಪ್ರಾಣ ಹೋಗಿದೆಯಲ್ಲ, ಮೊದಲು ಶ್ರದ್ಧಾಂಜಲಿ ಸಭೆಯನ್ನು, ಮೌನಾಚರಣೆಯನ್ನು ಮಾಡಿ ಸಭೆಯನ್ನು ಆರಂಭಗೊಳಿಸಿದ್ದಾರೆ. ಸಭೆಯಲ್ಲಿ ಆಲ್ಮೋಸ್ಟ್ ಯಾವುದೇ ರೀತಿಯ ತಕರಾರಿಲ್ಲದ ದೇಶದ ಒಳಿತಿಗಾಗಿ, ದೇಶದ ರಕ್ಷಣೆಗಾಗಿ ಒಗ್ಗೂಡುವ ಸಮಯ ಅನ್ನೋದು ಎಲ್ಲ ಪಕ್ಷಗಳು ಕೂಡ ಅರ್ಥ ಮಾಡಿಕೊಂಡಂಗಿದೆ.